ವಿದ್ಯೆ, ಗುಣ, ಸಾಧನೆಯಲ್ಲಿ ತಂದೆ ತಾಯಿಯರನ್ನ ಮೀರಿ ದೊಡ್ಡವರಾಗಿ ಯಾರು ಬೆಳೆಯುತ್ತಾರೋ ಅವರೇ ನಿಜವಾದ ವಾರಸುದಾರರು. ಅಂತಹ ಸಾಧನೆ ನಿಮ್ಮಿಂದಾಗಲಿ ಎಂದು ಹಿರಿಯ ಪತ್ರಕರ್ತ ಜೀವ್ ಭಟ್ ಹೇಳಿದರು. ಹೊಳೆಗದ್ದೆ ನಾಗಮ್ಮ ಪ್ರಕಾಶನದ ಆಶ್ರಯದಲ್ಲಿ ಮನೆಯಂಗಳದಲ್ಲಿ ನಡೆದ ಎಸ್ಎಸ್ಎಲ್ಸಿಯಲ್ಲಿ ವಿಶೇಷ ಸಾಧನೆ ಮಾಡಿದ ಸಾಧಕ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಮಾತನಾಡಿದರು. ತಾಯಿ ಹೆಸರಿನಲ್ಲಿ ಮಾಡುವ ಪ್ರತಿಭಾ ಪುರಸ್ಕಾರಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಹೃದಯದಿಂದ ಹೃದಯಕ್ಕೆ ಪ್ರೀತಿ ಬೆಸೆಯುವ ಕೆಲಸ ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಸಮಾಜೋಪಯೋಗಿ ಕೆಲಸ ಆತ್ಮತೃಪ್ತಿಯಿಂದ ಮಾಡಿದಾಗ ನಾವು ಬಯಸಿದ್ದನ್ನ ಪಡೆಯಲು ಸಾಧ್ಯ. ವಿದ್ಯಾರ್ಥಿ ಜೀವನದಲ್ಲಿ ಬೆಳೆಯಲು ಸಾಕಷ್ಟು ಅವಕಾಶಗಳಿದ್ದು ಇಂತಹ ನೂರಾರು ಸನ್ಮಾನ ಪಡೆಯುವ ಅರ್ಹತೆ ನಿಮ್ಮದಾಗಲಿ. ನಾಗಮ್ಮ ಪ್ರಕಾಶನ ಸಾಧಕ ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಕೆಲಸ ಎಂದರು. ಮಗಳಿಗೆ ಇನ್ನೂ ಜೋರಾಗಿರ್ಬೇಕಮ್ಮ, ಅಪ್ಪನಿಗಿಂತ ಜೋರಾಗಬೇಕು. ಹಾಗೆ ಮೀರಿಸ್ಬೇಕು ಅವರನ್ನ. ತಂದೆ ತಾಯಿಗಳಿಗೆ ಸಂತೋಷ ಕೊಡ್ತಕ್ಕಂಥ ದೊಡ್ಡ ಸಂಖ್ಯೆ ಅಂದರೆ ತನ್ನನ್ನು ಮೀರಿದಾಗ ಮಕ್ಕಳು ವಿದ್ಯೆಯಲ್ಲಿ ಹೌದು, ಗುಣದಲ್ಲಿ ಹೌದು, ಸಾಧನೆಯಲ್ಲಿ ಹೌದು ನಮ್ಮನ್ನು ಮೀರಬೇಕು. ಏನು ಕೊಡಬೇಕಾಗಿಲ್ಲ, ಅಪ್ಪನಿಗೇನು ಕೊಡಬೇಕಾಗಿಲ್ಲ, ಅಮ್ಮನಿಗೂ ಏನು ಕೊಡಬೇಕಾಗಿಲ್ಲ. ಮೀರಿದ್ರೆ ಸಾಕು. ಅವ್ರು ಮೀರುವಂಥ ದೊಡ್ಡವರಾಗಿ ಬೆಳೆಯೋದು ಅದು ಅತ್ಯಂತ ಸಂತೋಷದ ಬದುಕನ್ನು ಇಳಿ ವಯಸ್ಸಿನಲ್ಲಿ ತಂದೆ ತಾಯಿಗೆ ಕೊಡ್ತದೆ. ಅಂತ ಬದುಕು ನಿಮ್ದಾಗಲಿ. ಒಂದು ಕಾಲದಲ್ಲಿ ನಾವು ಈ ಥರ ಕಾರ್ಯಕ್ರಮಗಳನ್ನು ತುಂಬ ಕಾಣ್ತಾ ಇದ್ವಿ. ಜಗಲಿ ಮೇಲೆ ಎಲ್ಲೆಲ್ಲೋ ಕೂತ್ಕೊಂಡು ಕಾರ್ಯಕ್ರಮಗಳು, ಪರಸ್ಪರ ಅಭಿನಂದನೆಗಳು, ಸ್ನೇಹಕೂಟಗಳು ಎಲ್ಲ ಕಾಣ್ತಾ ಇದ್ವಿ. ಇದು ಕಡಿಮೆ ಆಗಿರ್ತಕ್ಕಂಥ ಕಾಲದಲ್ಲಿ ನಾನು PR ನಾಯಕರು ಕರೆದು ಕೂಡ ಪ್ರೀತಿಯಿಂದ ಬಂದಿದ್ದೇನೆ. ನನಗೆ ತಿಳಿದು ಅದು ಮಾತಾಡಿದ್ದೇನೆ. ನಾನೇ ಉಪದೇಶ ಮಾಡೋದು ಬಂದವನಲ್ಲ, ನನ್ನ ಕ್ಷೇತ್ರ ಬೇರೆ. ಆದರೆ ಹೃದಯ ವಿದ್ಯೆ ಹೆಚ್ಚಾದಾಗೆ ಹೃದಯವಂತರ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಈ ಥರ ಹೃದಯ ತುಂಬಿ ಮಕ್ಕಳನ್ನ, ಊರನ್ನ, ಸಮಾಜವನ್ನ ಪ್ರೀತಿಸ್ತಕ್ಕಂಥದ್ದು ಅವ್ರಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಎನ್ಕರೇಜ್ಮೆಂಟ್. ಒಂದು ನಾವೆಲ್ಲ ಕಲಿಯುವಾಗ ಬೆಂತಟ್ಟುವರೇ ಇರಲಿಲ್ಲ. ಈ ತರ ಬೆಂತಟ್ಟು ಒಳ್ಳೆ ಕೆಲಸ ಮಾಡಿದ್ವಿ, ಶಬಾಸ್ ಅಂತಕ್ಕಂಥದ್ದು. ಮುಖ್ಯ ಅತಿಥಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ MG ನಾಯ್ಕ್ ಮಾತನಾಡಿ, ಸಾಧಕ ವಿದ್ಯಾರ್ಥಿಗಳನ್ನು ತನ್ನ ಮನೆಗೆ ಕರೆದು ಹಿರಿಯರಿಂದ ಹೆಗಲಿಗೆ ಶಾಲು ಹಾಕಿ ಗೌರವಿಸುವುದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ದಾರಿದೀಪದಂತೆ. ವಿದ್ಯಾರ್ಥಿಯಾದವನು ನಿರಂತರ ಪರಿಶ್ರಮದಿಂದ ಮಾತ್ರ ಉನ್ನತ ಸ್ಥಾನಮಾನಕ್ಕೇರಲು ಸಾಧ್ಯ. ಆ ದಿಶೆಯಲ್ಲಿ ನಿರಂತರ ಪ್ರಯತ್ನ ನಿಮ್ಮದಾಗಲಿ ಎಂದು ಶುಭ ಹಾರೈಸಿದರು. ಸಂಘಟನೆ ಮಾಡಿದ್ದಾರೆ. ಇವತ್ತಿನ ದಿವಸ PR ನಾಯಕರು ತಮ್ಮ ಸೃಜನಾತ್ಮಕ ವ್ಯಕ್ತಿ, ಸಾಹಿತಿ, ಶಿಕ್ಷಕ ತನ್ನ ಮನೆಯ ಅಂಗಳದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ತಂದು ಸನ್ಮಾನಿಸ್ತಿರುವುದು ತುಂಬ ಅಪರೂಪದ ಕಾರ್ಯಕ್ರಮ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಯಾವುದೋ ಸಂಘ ಸಂಸ್ಥೆಗಳು ಅಥವಾ ಯಾವುದೋ ಸಮಾಜದ ಒಂದು ಸಂಘನೋ ಅವ್ರನ್ನ ಕರೆದು ಸನ್ಮಾನ ಮಾಡೋದು ನಾವೆಲ್ಲ ನೋಡ್ತೇವೆ. ಆದರೆ ಒಬ್ಬ ವ್ಯಕ್ತಿ ತನ್ನ ಊರಿನ ಅಕ್ಕಪಕ್ಕದ ಮಕ್ಕಳನ್ನ ತಮ್ಮ ಮನೆಯಲ್ಲಿ ಕರೆತಂದು ಸನ್ಮಾನಿಸ್ತಿರುವುದು ನನಗಿದು ಹೊಸ ಯೋಚನೆ ಮತ್ತು ಹೊಸ ವಿಚಾರ. ನನಗೂ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ವಿಚಾರ ಇದನ್ನು ನಮ್ಮ ಬೆಳೆದಲ್ಲ ಅಂತ ಅನಿಸ್ತಾರೆ. ಹೊನ್ನಾವರ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಸುದೇಶ್ ನಾಯ್ಕ್ ಮಾತನಾಡಿ, SSLCಯು ವಿದ್ಯಾರ್ಥಿ ಜೀವನದ ಮೊದಲ ಮೆಟ್ಟಿಲು. ಇನ್ನು ತುಂಬಾ ಎತ್ತರಕ್ಕೆ ಬೆಳೆಯಬೇಕಾದ ನೀವು ಸತತ ಅಧ್ಯಯನಶೀಲರಾಗಿ ಶ್ರದ್ಧೆ, ಪ್ರಾಮಾಣಿಕ ಪ್ರಯತ್ನದಿಂದ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ ಎಂದರು. ವಿದ್ಯಾರ್ಥಿಗಳೇ, ಇಲ್ಲಿ ಕುಳಿತಂತಹ ಎಲ್ಲರೂ ನಿಮ್ಮ ಸಾಧನೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ನಿಜ, SSLC ಹೇಳುವುದು ಒಂದು ಘಟ್ಟ. ಇದು ಕೇವಲ ಪ್ರಾರಂಭಿಕ ಹಂತ ಮಾತ್ರ. ಇನ್ನು ಬೆಳೆಯಬೇಕಾದದ್ದು ತುಂಬಾ ಎತ್ತರಕ್ಕೆ ಇದೆ. ಆ ಎತ್ತರಕ್ಕೆ ಬೆಳೆಯಬೇಕಾದ್ರೆ ನಿಮ್ಮಲ್ಲಿ ಶ್ರದ್ಧತೆ ಬೇಕು, ಬದ್ಧತೆ ಬೇಕು, ಪ್ರಾಮಾಣಿಕ ಬೇಕು, ಜೊತೆಗೆ ಪ್ರಯತ್ನ ಬೇಕು. ಆ ಎಲ್ಲವುಗಳು ಇದ್ದಾಗ ಮಾತ್ರ ನೀವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಈ ಪ್ರತಿಭೆ ಪುರಸ್ಕಾರ ಇದೆಯಲ್ಲ, ಇದು ನಿಮ್ಗೊಂದು ಬೂಸ್ಟ್ ಕೊಟ್ಟ ಹಾಗೆ. ಗೆಳೆಯ PR ಅವರು ಆ ಬೂಸ್ಟ್ ಅನ್ನ ಪ್ರಥಮ ಬಾರಿಗೆ ನಿಮ್ಮ ರಿಸಲ್ಟ್ ಬಂದು ಕೇವಲ ಒಂದು 15 ದಿನ ಆಗಿದೆ. ಆ 15 ದಿನಗಳಿಗೆ ನಿಮಗೆ ಈ ಬೂಸ್ಟ್ ಅನ್ನ ಕೊಟ್ಟಿದ್ದಾರೆ ಅವರು. ಇದು ನಿಮಗೆ ಆದರ್ಶವಾಗಬೇಕು ಹೇಳುವಂತ ಉದ್ದೇಶದಿಂದ, ಈ ಪ್ರತಿಭೆ ನಿಮ್ಮಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಬೇಕಾಗುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ದೇವಗಿರಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ST ನಾಯ್ಕ್ ಮಾತನಾಡಿ, ಸಂಘ ಸಂಸ್ಥೆಗಳಿಂದ ಮಾಡಲಾಗದ ಇಂತಹ ಸಂಭ್ರಮದ ಕಾರ್ಯಕ್ರಮ ನಾಗಮ್ಮ ಪ್ರಕಾಶನ ಮೂಲಕ ಪ್ರತಿ ವರ್ಷ ಸಂಘಟಿಸುತ್ತಿರುವುದು ಶ್ಲಾಘನೀಯ ಎಂದರು. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯತ್ತ ನಿರ್ಮಾಣಕ್ಕೆ ಇಂತಹ ಪುರಸ್ಕಾರ ಅಡಿಗಲ್ಲು ಎಂದರು. ಇಂಥದನ್ನೆಲ್ಲ ಸಮಾಜಮುಖಿ ಕಾರ್ಯಕ್ರಮವನ್ನು ಇಂಥದ್ದು ಹೇಳಿದ್ರೆ ನಾನು ಕೂಡ ಮಾಡ್ತಿದ್ದೆ ಹೇಳುವಂಥದ್ದು ಕೇಳಿ ನನಗೂ ಕೂಡ ತುಂಬ ಸಂತೋಷವಾಯಿತು. ಮತ್ತೇನೆಂದರೆ ಈ ನಿರಂತರ ಕಾರ್ಯಕ್ರಮ ನಮ್ಮ PR ನಾಯ್ಕ್ ಸರ್ ಅವರು ನಿರಂತರ ಮಾಡ್ತಾ ಬಂದಿದ್ದಾರೆ ಇದನ್ನು. ಆದರೆ ಸರ್ ಹೇಳಿದಂಗೆ ಯಾವುದೂ ಸಂಘ ಸಂಸ್ಥೆಗಳಾದರೆ ಇದು ನಿರಂತರ ನಡೀತದೆ ಹೇಳುವಂಥದ್ದು ನನಗೆ ಗ್ಯಾರಂಟಿ ಇಲ್ಲ. ಯಾಕೆಂದರೆ 1 ವರ್ಷ 2 ವರ್ಷ ನಡೆಸ್ತಾರೆ, ಆಮೇಲೆ ನಡೆಸೋದು ತುಂಬ ಕಷ್ಟ. ಅದಕ್ಕೊಂದು ಸಮಯ ಕೊಟ್ಟು ಮಕ್ಕಳನ್ನು ಕರೆದು ಗೌರವಿಸುವಂಥದ್ದು
ಈಗ ಯಾರಿಗೂ ಅಷ್ಟು ಪುಸ್ತಕದಿಂದ ಜನಸಂಖ್ಯೆನೇ ಜನ ಜಾಸ್ತಿ. ಅಂಥದ್ರಲ್ಲಿ ನಮ್ಮ ಪಿ ಆರ್ ನಾಯ್ಕ್ ಸರ್ ಅವರು ಪ್ರತಿ ವರ್ಷನೂ ವಿದ್ಯಾರ್ಥಿಗಳಿಗೆ ಕರೆದು ಪ್ರೋತ್ಸಾಹ ಮಾಡಿ ಮುಂದೆ ನಿಮ್ಮ ಜೀವನವನ್ನು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗಿ ಮುಂದೂ ಕೂಡ ಇದೇ ರೀತಿ ಪ್ರತಿಭಾ ಪುರಸ್ಕಾರವನ್ನು ಪಡಿತಾ ಇರಿ ಹೇಳುವಂಥ ಹುಮ್ಮಸ್ಸಿನಿಂದ ಅವರ ಬೆನ್ತಟ್ಟಿ ಕಳಿಸುವಂಥದ್ದು ತುಂಬ ಸಂತೋಷಕರ ವಿಚಾರ. ಉದ್ಯಮಿ ಸಚಿನ್ ಎಂ ನಾಯಕ್, ಕೊಂಕಣ ಪ್ರೌಢಶಾಲೆಯ ಪ್ರಾಧ್ಯಾಪಕ ಸುರೇಶ್ ಹೆಗಡೆ, ಜನತಾ ವಿದ್ಯಾಲಯದ ಪ್ರಾಧ್ಯಾಪಕ ಯೋಗೇಶ್ ಪಟಗಾರ್ ಸಂದರ್ಭೋಚಿತವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಪಾಂಡು ಪಟಗಾರ್, ದೇವೇಂದ್ರ ಶೇರುಗಾರ್, ನಾಗಮ್ಮ ನಾಯಕ್ ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿಯಲ್ಲಿ ವಿಶೇಷ ಸಾಧನೆ ಮಾಡಿದ ದೇವಗಿರಿ ಪಂಚಾಯತ್ ವಲಯದ ಶುಭಂ ಉದಯ ನಾಯ್ಕ್, ಸುಶ್ರಾವ್ಯ ಸುದೀಶ್ ನಾಯ್ಕ್, ಧನುಷ್ ಗಣೇಶ್ ವೈದ್ಯ, ಸಾಗರ ತಿಮ್ಮಪ್ಪ ಶೆಟ್ಟಿ, ಗಗನ ಶ್ರೀಕಾಂತ್ ನಾಯ್ಕ್, ನಯನ ಬಾಬು ನಾಯ್ಕ್ ಇವರನ್ನು ಪುರಸ್ಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಜಿಯು ಭಟ್, ಜಿಲ್ಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಎಂಜಿ ನಾಯ್ಕ್, ತಾಲೂಕಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಸುದೇಶ್ ನಾಯ್ಕ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸುರೇಶ್ ನಾಯ್ಕರನ್ನು ಪ್ರಕಾಶನದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾರಂಭದಲ್ಲಿ ನಾಗಮ್ಮ ಪ್ರಕಾಶನದ ಪಿಆರ್ ನಾಯ್ಕ್ ಸ್ವಾಗತಿಸಿದರೆ, ಶಿಕ್ಷಕ ಸುರೇಶ್ ನಾಯ್ಕ್ ನಿರೂಪಿಸಿ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.